ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ಪಾಹಿ ಮಾಂ. ಜೈ ಗಣೇಶ ಹರಿಕಥಾ ಮಾಲಿಕೆಗೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ಆತ್ಮಲಿಂಗ ರಾವಣನ ಕೈ ಸೇರಿದೆ. ಇಲ್ಲಿ ಗಣಪತಿಯ ಪಾತ್ರ ಏನು, ಗಣಪತಿ ಏನ್ ಮಾಡ್ತಾನೆ, ಬನ್ನಿ ಕೇಳೋಣ. ರಾವಣ ನೇರವಾಗಿ ಆತ್ಮಲಿಂಗವನ್ನೇ ಹಿಡಿದು ತರ್ತಾ ಇದ್ದಾನೆ. ಆಗ ಇದನ್ನು ನೋಡಿದ ನಾರದರು ನೇರವಾಗಿ ಕೈಲಾಸಕ್ಕೆ ಬಂದರಂತೆ. ಆಗ ಅಲ್ಲಿ ಗಣಪತಿ ನೋಡ್ತಾನೆ. ಗಣಪತಿ ಭೂಲೋಕಕ್ಕೆ ಹೋಗಿದ್ದೆ ಅಂತ ಕಾಣುತ್ತೆ ಭಕ್ತರನ್ನು ನೋಡ್ಲಿಕ್ಕೆ. ಅಲ್ಲೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಏಕೆ ನಾರದರೆ? ಅಪ್ಪ, ಆ ರಾವಣ ನಿನ್ನ ತಂದೆಯೊಳಗಿರಬಹುದಾದ ಆತ್ಮಲಿಂಗವನ್ನು ಕೊಂಡೊಯ್ಯುತ್ತಿದ್ದಾನೆ. ಕೊಂಡೊಯ್ದು ಪ್ರತಿಷ್ಠಾಪನೆಯನ್ನು ಮಾಡಿದ್ದೇನೆ. ಅಯ್ಯೋ ಇಲ್ಲ ಇಲ್ಲ ಇಲ್ಲ, ಆ ಗೋಕರ್ಣ ಕ್ಷೇತ್ರದ ಹತ್ರ ಹೋಗ್ತಾನೆ. ಇದು ಈಗಲೇ ಹೊರಟೆ. ನೇರವಾಗಿ ಗಣಪತಿ ಒಂದು ಬ್ರಾಹ್ಮಣ ವಟುವಿನ ವೇಷ ಹಾಕೊಂಡು ಬರ್ತಾ ಇದ್ದಾನಂತೆ. ಆಗ ಈತ ಸಂಧ್ಯಾವಂದನೆ ಸಮಯವಾಗಿತ್ತು. ನಾನು ಈ ಲಿಂಗವನ್ನ ಇಡಬಾರ್ದು, ಆದ್ರೆ ಯಾರ ಕೈಲಿ ಕೊಡ್ಲಿ ಅನ್ನುತ್ತಿದ್ದಾರೆ ಈತ. ಬಾಲಕ ಇತ್ತ ಬಾ. ಅಯ್ಯ ಏನೋ ಅಪ್ಪ, ಈ ಲಿಂಗವನ್ನ ಸ್ವಲ್ಪ ಹಿಡಿದ್ರೆ ನಾನು ಸಂಧ್ಯಾವಂದನೆಯಿಂದ ಮಾಡಿ ಬರ್ತೇನೆ. ಹೌದೌದು, ನೀನ್ ಸಂಧ್ಯಾವಂದನೆ ಮಾಡ್ತಾ ನೀರಲ್ಲಿ ಮುಳುಗ್ತಾ ಕೂತಿರು, ನಮ್ಮ ತಂದೆ ಅಲ್ಲಿ ನನಗ್ ಬೈತಾರೆ. ಅಪ್ಪ ಇಲ್ಲ ಇಲ್ಲ, ಬೇಗ ಬರ್ತೀನಿ. ಬೇಗ ಅಂದರೆ ಯಾವಾಗ? 1 ಅನ್ನು, ಸ್ವಲ್ಪ ಹೊತ್ತು ಬಿಟ್ಕೊಂಡು 2, ಇನ್ನು ಸ್ವಲ್ಪ ಹೊತ್ತು ಬಿಟ್ಕೊಂಡು 3 ಅನ್ನು, ಅಷ್ಟರಲ್ಲಿ ಬರ್ತೇನೆ. ಗಣಪತಿಗೆ ಕೈಗೆ ಲಿಂಗವನ್ನು ಕೊಟ್ಟು ತಾನು ಸಂಧ್ಯಾವಂದನೆಗೆ ಹೋದ. ಆಗ ಈತ ಹೇಳಿದಂತೆ, ಅಯ್ಯ ಇದೋ ರಾವಣ, ನೀನು ಹೇಳಿದಂತೆ 1, ಸ್ವಲ್ಪ ಹೊತ್ತು ಬಿಟ್ಕೊಂಡು 2, ಇನ್ನು ಸ್ವಲ್ಪ ಹೊತ್ತು ಬಿಟ್ಕೊಂಡು 3 ಅಂತ ಪ್ರತಿಷ್ಠಾಪನೆಯನ್ನು ಮಾಡಿದ. ಆಗ ಈತ ರಾವಣ ತಾಳು ತಾಳು ಅನ್ನುತ್ತಿದ್ದರೆ ಅಲ್ಲಿ ಭೂ ಪ್ರತಿಷ್ಠಾಪನೆ ಆಗಿತ್ತು. ಆಗ ಈತ ತನ್ನ ಬಲವನ್ನೆಲ್ಲವನ್ನು ಬಿಟ್ಟು ಆ ಲಿಂಗವನ್ನು ಗುದ್ದಿದಂತೆ ಆ ಶಿವಲಿಂಗವು ಓರೆಯಾಗಿದೆ. ಇಲ್ಲ ಇಲ್ಲ ದೇವ, ನಾನು ಮಾತೆಯ ಅಭಿಷ್ಟ ಸಿದ್ಧಿಯನ್ನು ಪೂರೈಸಲಾಗಲಿಲ್ಲ. ನಾನು ಇದೋ ಇಲ್ಲೇ ಪ್ರಾಣ ತ್ಯಾಗವನ್ನು ಮಾಡ್ತೀನಿ. ಇನ್ನೇನು ಕತ್ತಿಯನ್ನ ಮೇಲೆ ಕೆತ್ತಿದಂತೆ ಆಗ ನಾರದರು ಕೈಕಸಿಯನ್ನು ಮತ್ತು ಮಂಡೋದರಿಯನ್ನು ತಂದು ಆ ಮಗನ ಬಳಿಯಲ್ಲಿ ಬಿಟ್ಟರಂತೆ. ಆಗ ಈಕೆ ಕೈಕಸಿ ಓಡಿ ಬಂದು ಹೇಳ್ತಾಳೆ, ತಾಳು 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 ರಾವಣೇಶ್ವರ, ಏಕೆ ಈ ಗಾತವನ್ನು ಗೈಯುತ್ತಿರುವೆ? ನೀನು ಹೇಳಿದ್ದೇನು? ಭೂ ಪ್ರತಿಷ್ಠಾಪಿಸುತ್ತೇನೆ. ಈಗ ಭೂವಿಗೆ ಬಂದಿದೆಯಲ್ಲ, ಅಷ್ಟು ಸಾಕು. ನಾನು ಇಲ್ಲೇ ಆ ಆತ್ಮಲಿಂಗದ ಪೂಜೆಯನ್ನು ಮಾಡ್ತೇನೆ ಎಂದು ಹೇಳಿ ಕಣ್ಣು ಮುಚ್ಚಿ ಭಕ್ತಿಯಿಂದ ಆತ್ಮಲಿಂಗದ ಪೂಜೆಯನ್ನು ಮಾಡಿದಳಂತೆ. ಪಾರ್ವತಿ ಪರಮೇಶ್ವರರಿಬ್ಬರು ಪ್ರತ್ಯಕ್ಷರಾಗಿ, ಕಂದ, ನಿನ್ನ ಈ ಮಾತೃಭಕ್ತಿ ಲೋಕಕ್ಕೆಲ್ಲವೂ ತಿಳಿಯುವಂತಾಗಲಿ ಎಂದು ಆಶೀರ್ವದಿಸಿ ತಾವು ಅಂತರ್ದರ್ಶರಾಗಿದ್ದಾರೆ. ನೋಡಿ, ಸರ್ವಶಕ್ತನಾಗಿರುವ ಆ ರಾವಣೇಶ್ವರನಿಂದಲೇ ಆತ್ಮಲಿಂಗವನ್ನು ತೆಗೆದುಕೊಂಡು ಉಪಾಯಾಂತರದಿಂದ ಆ ಆತ್ಮಲಿಂಗವನ್ನು ತೆಗೆದುಕೊಂಡು ಭೂ ಪ್ರತಿಷ್ಠಾಪಿಸಿ ಗೋಕರ್ಣ ಕ್ಷೇತ್ರವನ್ನು ಭೂ ಕೈಲಾಸ ಎನಿಸಿ ಭಕ್ತರೆಲ್ಲರಿಗೂ ಸಹ ಆ ಗಣೇಶನ ಅಪ್ಪನಾಗಿರ್ತಕ್ಕಂಥ ಶಿವನ ಸಂದರ್ಶನ ಭಾಗ್ಯವನ್ನು ದೊರಕಿಸಿಕೊಟ್ಟಂತಹ ಆ ಮಹಾಗಣಪತಿಯ ಕಥೆಯನ್ನ ನಾವು ಈ ಪರ್ವ ಸಂದರ್ಭದಲ್ಲಿ ಸ್ಮರಿಸುತ್ತಿದ್ದೇವೆ. ಆ ಮಹಾಗಣಪತಿಯು ಸಕಲ ವಿಘ್ನಗಳನ್ನು ಕಳೆದು ಎಲ್ಲ ಭಕ್ತರಿಗೂ ಸಹ ಸಕಲ ವಿಘ್ನಗಳನ್ನು ಕಳೆದು ಶುಭವನ್ನು ಉಂಟು ಮಾಡಲಿ ಅಂತ ಆ ಗಣೇಶನಲ್ಲಿ ಅಂದ್ರೆ ಆ ಗಣಪತಿಯಲ್ಲಿ ಪ್ರಾರ್ಥಿಸುತ್ತಾ ಈ ಕಥೆಗೆ ನಾವು ಮಂಗಳವನ್ನು ಆಡೋಣ. ಮಂಗಳವಾಗಲಿ ಸರ್ವರಿಗೆ, ಶುಭ ಮಂಗಳವಾಗಲಿ ಅಮಿತರಿಗೆ, ಮಂಗಳವಾಗಲಿ ಸರ್ವರಿಗೆ ಅಮಿತರಿಗೆ, ಮಂಗಳವಾಗಲಿ ಸರ್ವರಿಗೆ. ಹರಿಕಥೆಯ ಮೂಲಕ ಗಣಪನ ಮಹಿಮೆಯನ್ನ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದ. ವೀಕ್ಷಕರೇ, ವಿಘ್ನೇಶ್ವರನ ಬಗ್ಗೆ ತಿಳಿದಷ್ಟು ಮೊಗೆದಷ್ಟು ಒಂದು ಮಹಿಮೆ ಅಪಾರ ಅಂದರೆ ತಪ್ಪಾಗಲಾರದು. ಇವತ್ತು ಈ ಹರಿಕಥೆಯ ಮಾಲಿಕೆಯ ಮೂಲಕ ನಾವು ಗಣಪನ ಮಹಿಮೆಯನ್ನು ತಿಳ್ಕೊಂಡಿದ್ದೀವಿ. ಈ ಒಂದು ಗೌರಿ ಗಣೇಶ ಹಬ್ಬ ನಿಮ್ಮೆಲ್ಲರ ಬಾಳಿನಲ್ಲಿ ಒಂದು ಸುಖ, ಶಾಂತಿ, ನೆಮ್ಮದಿಯನ್ನೇ ತರಲಿ ಅಂತ ಹಾಡುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.